सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಪರಬ್ರಹ್ಮರಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಋಷಿ ಅಮರರಿಗೂ ಗುರು ಅಮರರಿಗೂ ನಮಸ್ಕಾರಗಳು, ಹಾಗೂ ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು, ಹಾಗೂ ನಮ್ಮ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ದ ಸತ್ಸಂಗ. ನಮಸ್ತೆ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಅಣ್ಣ. ಇವತ್ತು ಟೀಮ್ ಅಲ್ಲಿ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಿದಾರ ಅಂತ ಒಂದ್ಸಾರಿ ನೋಡ್ತೀನಣ್ಣ.
ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಹೋಗೋಣ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ದಾರಾ ಅಂತ ನಾನು ಚೆಕ್ ಮಾಡ್ತೀನಿ ಅಣ್ಣ. ಇನ್ನು ಯಾರು ವಿಡಿಯೋ ಆನ್ ಮಾಡಿಲ್ಲ, ಸುಮಾರು ಒಂದಿಬ್ರು ಇದ್ದಾರಷ್ಟೇ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋ ಆನ್ ಮಾಡಿರೋರಲ್ಲಿ ಕೈ ಎತ್ತಿ, ಇಲ್ಲದಿದ್ರೆ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಝೂಮ್ ಆ್ಯಪ್ ಅಲ್ಲಿ, ಅದನ್ನಾದ್ರೂ ಬಳಸಿ ನೀವು ಪ್ರಶ್ನೆಯನ್ನು ಕೇಳಬಹುದು. ಧನ್ಯವಾದಗಳು. ಅಣ್ಣ, ಹೋದ ವಾರದಲ್ಲಿ ಒಬ್ರು ರೈತರು ಒಂದು ಪ್ರಶ್ನೆ ಕೇಳಿದ್ರಲ್ವಾ ಅಣ್ಣ, ಅದನ್ನು ಒಂದ್ಸಲ ಕೇಳ್ಬೋದಾ? ಏನಮ್ಮ ಕೇಳಿ. ಹಾ ಅಣ್ಣ, ನಾನು ಒಬ್ಬ ರೈತ. ನನ್ನ ಪ್ರಶ್ನೆ ಏನಂದ್ರೆ, ನಾವು ಬೆಳೆಗಳಿಗೆ ಕೀಟ ಬಾಧೆ ಆದಾಗ ಬೆಳೆಗೆ ವಿಷಯುಕ್ತ ಔಷಧಿ ಹೊಡೆದು ಕೋಟ್ಯಂತರ ಕೀಟಗಳನ್ನು ಕೊಲ್ತೇವೆ, ಹಾಗೂ ನಮ್ಮ ದನಕರುಗಳು ನಮ್ಮನ್ನು ಕಾಡಿದಾಗ ಅದನ್ನು ಹೊಡಿತೀವಿ. ಇದೆಲ್ಲ ಕರ್ಮ ನಮಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಇದಕ್ಕೆ ಲಾಸ್ಟ್ ಟೈಮ್ ಆನ್ಸರ್ ಮಾಡಿದೀವಲ್ಲಮ್ಮ ನಾವು. ಹಾ ಅಣ್ಣ, ಅದು ಆ ಕಾಲದಲ್ಲಿ ಟೈಮು ಕಡಿಮೆ ಆ, ಇದ್ದಿದ್ರಿಂದ ಅದು ನೀವು ಹೇಳಿಲ್ವೇನೋ ಅಂತ ಒಮ್ಮೆ ಕೇಳ್ತಾ ಇದೀನಿ. ಇಲ್ಲ ಇಲ್ಲ, ಲಾಸ್ಟ್ ಟೈಮ್ ಕ್ಲೀನ್ ಆಗಿ ಆನ್ಸರ್ ಮಾಡಿದ್ವಿ ನಾವು. ಅದು ಬಂದು ಆ ಕಾಲದಲ್ಲಿ ಧರ್ಮ ಇತ್ತು, ಎಲ್ಲ ಇತ್ತು. ಅದು ನ್ಯಾಚುರಲ್ ಆಗಿ ಪ್ರಕೃತಿಯಿಂದ ಕಲ್ಟಿವೇಟ್ ಮಾಡಿ ಬೆಳೀತಾ ಇದ್ರು. ಆ ಕ್ರಿಮಿಗಳು ಬರ್ತಾ ಇಲ್ಲ, ತೊಂದರೆ ಬರ್ತಾ ಇಲ್ಲ. ಅದಕ್ಕೆ ಬೇರೆ ತರ ಒಂದು ಉಪಾಯ ಇತ್ತು ಆ ಕಾಲ ತಕ್ಕದಂಗೆ. ಇವಾಗ ಏನಾಗಿದೆ, ಮಾಡರ್ನ್ ಟೆಕ್ನಾಲಜಿ, ಅವ್ರಿಗೆಲ್ಲ ಜಲ್ದಿ ಬರಬೇಕು, ಜಲ್ದಿ ದುಡ್ಡು ಹಣ ಸಂಪಾದನೆ ಮಾಡ್ಬೇಕು ಅಂತ ಈ ಕೆಮಿಕಲ್ಸ್ ನ ಯೂಸ್ ಮಾಡಿ, ಅದನ್ನ ಸ್ಪ್ರೇ ಮಾಡಿ, ಜಲ್ದಿ ಕಲ್ಟಿವೇಟ್ ಮಾಡಿ ಅದರಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಅದು ಆ ಕರ್ಮ ಅವ್ರಿಗೆ ಅಂಟ್ತದೆ. ಅದು ಆ ನ್ಯಾಚುರಾಲಿಟಿನೇ ಹೋಗ್ಬಿಟ್ಟಿದೆ. ಇವಾಗೆಲ್ಲ ಆರ್ಟಿಫಿಷಿಯಲ್ ಮ್ಯಾಂಗೋ ಬಂದಿದೆ. ಆರ್ಟಿಫಿಷಿಯಲ್ ಆರ್ಗ್ಯಾನಿಕ್ ಯಾವುದು ಇಲ್ವೇ ಇಲ್ಲ. ಆರ್ಗ್ಯಾನಿಕ್ ನಿಮ್ಗೆ ತುಂಬಾ ರೇರ್ ಆಗಿದೆ ಇವಾಗ. ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಇನ್ಆರ್ಗ್ಯಾನಿಕ್. ಮನಿ ಇಸ್ ದ ಮೇನ್ ಇಂಪಾರ್ಟೆನ್ಸ್. ದೇ ವಾಂಟ್ ಟು ಮೇಕ್ ಮನಿ ಆಸ್ ಫಾಸ್ಟ್ ಪಾಸಿಬಲ್. ಸೊ ಆ ಕರ್ಮ ಅವ್ರಿಗೆ ಅಂಟುತ್ತೆ ಖಂಡಿತ. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಪವಿತ್ರ, ಅಣ್ಣ, ಒಂದು ವಿಷಯ ಹೇಳ್ಬೇಕಂತ ಇದ್ದೀವಿ. ದಯವಿಟ್ಟು ಹೇಳಿ ನೋಡಿ, ಅಣ್ಣ. ಹೊಸಬರೆಲ್ಲ ಜಾಯಿನ್ ಆಗಿದ್ದಾರೆ ಗ್ರೂಪ್ ನಲ್ಲಿ. ಅವ್ರಿಗೆ ಈ ಗ್ರೂಪ್ ಬಗ್ಗೆ ಸ್ವಲ್ಪ ಯು ಹ್ಯಾವ್ ಟು ಎಜುಕೇಟ್ ದೆಮ್. ಇದು ಬಂದು ಇಟ್ಸ್ ಎ ಸ್ಪೆಷಲ್ ಗ್ರೂಪ್ ಆಫ್ ದ ರಿಷೀಸ್ ಅಂಡ್ ಬೈ ದ ರಿಷೀಸ್, ಓನ್ಲಿ ಫಾರ್ ದ ರಿಷೀಸ್ ನಾಲೆಡ್ಜ್. Some of the members who have joined recently, they are also in some other groups, wherein whatever they are doing the same thing in our group. See, this is not correct. Please educate them and tell them this group is only for Guru Amara, his vision, his wisdom, and the knowledge he has given through the rishis. That has to be followed. And for that, any question and answers ಕೇಳಿದ್ರೆ ಅದನ್ನ ನಾವು ಆರ್ಬಿಟ್ರೇಟ್ ಮಾಡ್ತೀವಿ, ಡಿಬೇಟ್ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ಬೇರೆ ಯಾರೋ ಎಲ್ಲೋ ಏನೋ ಕೇಳಿದ್ರು, ಅವ್ರು ಇವರ ಅವರ ಆಮೇಲೆ ಬೇರೆ ವಿಷಯಗಳನ್ನ ಪೋಸ್ಟ್ ಮಾಡೋದು, ಇದೆಲ್ಲ ಟೆಲ್ ದ ಮೆಂಬರ್ಸ್ ನಾಟ್ ಟು ಪ್ರಾಕ್ಟಿಸ್ ಇಟ್. Because we want to keep our group especially pure and clear, only for spirituality, nothing for commercial posting or a wedding anniversary, birthday, ಅಲ್ಲ ಬೇರೆ ಸ್ಪೀಚ್, ಪೊಲಿಟಿಕಲ್ ಆ ತರ ಪೋಸ್ಟ್ಗಳು ಯಾವುದು ಮಾಡಬಾರ್ದು. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ವಿಡಿಯೋ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆ ಇದ್ರೆ
ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಯೂಸ್ ಮಾಡಿ. ಅರುಣಾ ಆಚಾರ್ಯ ಅಕ್ಕ, ನೀವು ಚಾಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದೀರಾ, ಅದು ವರ್ಡ್ಸ್ ಕ್ಲಿಯರ್ ಇಲ್ಲ, ಇನ್ನೊಂದ್ಸಲ ಟೈಪ್ ಮಾಡಿ ಅಕ್ಕ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡಿ ಆದ್ರೂ ಮಾತಾಡಿ. ಅದೇ ನಮಸ್ತೆ. ಸತ್ಸಂಗತ್ವ ನಿಸ್ಸಂಗತ್ವ ಅಂತ ಹೇಳ್ತಾರಲ್ಲ, ನಿಸ್ಸಂಗತ್ವ ಅಂದ್ರೆ ಅದು ಹೇಗಿರ್ಬೇಕು? ಸತ್ಸಂಗ ಬಂದು ಡಿವೈನ್ ಅಮ್ಮ. ಮಾತಾಡಿ ಅಕ್ಕ. ಸತ್ಸಂಗತ್ವದಿಂದ ನಿಸ್ಸಂಗತ್ವಕ್ಕೆ ಹೋಗ್ಬೇಕಾ ಅಥವಾ ನಿಸ್ಸಂಗದಿಂದ ಸತ್ಸಂಗಕ್ಕೆ ಬರ್ಬೇಕು. ಸತ್ಸಂಗ ಸರಿ, ಇಸ್ ಸರಿ. ಗ್ರೂಪ್, ಜನಗಳು ಸೇರೋದು. ನಿಸ್ಸಂಗ ಇಸ್ ಆಪೋಸಿಟ್ ಆಫ್. ಅಕ್ಕ ಮಾತಾಡಿ. ನಿಸ್ಸಂಗತ್ವದಿಂದ ಸತ್ಸಂಗಕ್ಕೆ ಹೋಗ್ಬೇಕಂತ ಹೇಳ್ತೀರಾ ಇದ್ದೀರಾ? ಸರಿ. ಅರುಣ ಅವರೇ, ಹಾ, ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತದ ಪವಿತ್ರ? ಹಾ, ಅಣ್ಣ ಕೇಳಿಸ್ತಿದೆ, ಕೇಳಿಸ್ತಾ ಇದೆ. ಮಾತಾಡಿ ಅಣ್ಣ. ಪವಿತ್ರ ಅಣ್ಣ ಕೇಳಿಸ್ತಿದೆ, ದಯವಿಟ್ಟು ಮಾತಾಡಿ ಅಣ್ಣ. ಹಾ, ಇದು ಅರುಣ ಅವ್ರು ಮಾತಾಡ್ತಾ ಇಲ್ವಲ್ಲ? ಕೇಳ್ತಾ ಇದೆ ಅಣ್ಣ, ಕೇಳ್ತಾ ಇದೆ. ಸತ್ಸಂಗತ್ವ ನಿಸ್ಸಂಗತ್ವ ಅಂದ್ರೆ ಫಸ್ಟ್ ಯು ಗೆಟ್ ಇನ್ ಟು ದ ಸತ್ಸಂಗ ಗ್ರೂಪ್ ಆಫ್ ಸ್ಪಿರಿಚುಯಾಲಿಟಿ. ಅಲ್ಲಿಂದ ನೀವು ಆ ಗ್ರೂಪ್ ನಲ್ಲಿ ಆ ಭಾಷಣ ಮೆಸೇಜಸ್ ಎಲ್ಲ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಯು ಗೋ ಟು ನಿಸ್ಸಂಗತ್ವ. ದಟ್ ಈಸ್ ಇಂಡಿವಿಜುವಲ್ ಪ್ರಾಕ್ಟೀಸ್. ಅದು ದಟ್ ಈಸ್ ನೋನ್ ಆಸ್ ಫ್ರಮ್ ಗ್ರೂಪ್ ಯು ಗೋ ಟು ಇಂಡಿವಿಜುವಲ್ ಪ್ರಾಕ್ಟೀಸ್. ಅದು ಗೌತಮ ಬುದ್ಧ ಅವರು ಆ ಫ್ರೇಸ್ ಕೊಟ್ಟಿದ್ದಾರೆ. ಅದು ಆಕ್ಚುಲ್ ಆಗಿ ನಾನು ಮರ್ತೋಗಿದ್ದೀನಿ. ಇಟ್ ಕಂಟಿನ್ಯೂಸ್ ಇಂಟು 3 sentences. ನೆಕ್ಸ್ಟ್ ಟೈಮ್ ಐ ವಿಲ್ ಗೆಟ್ ದ ಕರೆಕ್ಟ್ ದಿಸ್ ಒನ್, ಲೆಟ್ ಯು ನೋ. ಧನ್ಯವಾದಗಳು ಸರ್. ಅಣ್ಣ ಒಂದು ಪ್ರಶ್ನೆ ಬಂದಿದೆ. ಸತ್ಯಯುಗ ಬುಕ್ ಪ್ರಕಾರ, ಸತ್ಯಯುಗದ ಪುಸ್ತಕದ ಪ್ರಕಾರ ಸೆಲ್ಫ್ ಸಸ್ಟೈನಿಂಗ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದರ ನಿಟ್ಟಿನಲ್ಲಿ ಇನ್ನಷ್ಟು ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲ, ಕರೆಕ್ಟ್ ಆಗಿಲ್ಲ. ಕ್ವಶನ್ ಕರೆಕ್ಟ್ ಆಗಿ ಕೇಳಿ. ಸತ್ಯಯುಗ ಬುಕ್ನಲ್ಲಿ, ಆ ಬುಕ್ಕಿನ ಪ್ರಕಾರ ಸೆಲ್ಫ್ ಸಸ್ಟೈನಿಂಗ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಇನ್ನಷ್ಟು ಯಾರು ಬರ್ದಿರೋದು ಆ ಬುಕ್? ಅದನ್ನ ಅವ್ರು ತಿಳಿಸ್ಲಿಲ್ಲ ಅಣ್ಣ. ಆಥರ್ ಮೇಲೆ ಡಿಪೆಂಡ್ ಆಗ್ತದಮ್ಮ. ಅದು ಮೆಸೇಜ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ಹೇಳ್ಬೋದು ನಾವು. ಓಕೆ ಅಣ್ಣ, ಓಕೆ ಅಣ್ಣ, ಓಕೆ. Because the message which is given depends on the author. If the author is connected with the rishis, then I can say what it is. If it is not so, I don't want to controversy of the message which the author has written, because we don't know from where he got that message. ಓಕೆ, ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಪ್ಲೀಸ್ ಟೆಲ್ ಮಿ ಅಬೌಟ್ ಫಾಸ್ಟಿಂಗ್, ಅಂದ್ರೆ ಉಪವಾಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಅಲ್ಲಿ ಉಪವಾಸ ಅನ್ನೋದು ಇಟ್ ಈಸ್ ಎರಡು ಇದೆ. ಅದ್ನಲ್ಲಿ ಒಂದು ಬಂದ್ಬಿಟ್ಟು ಇಟ್ ವಿಲ್ ಗಿವ್ ಯು ಹೆಲ್ತ್ ಕ್ಲೆನ್ಸಿಂಗ್. ಎವ್ರಿಬಡಿ ಶುಡ್ ಹ್ಯಾವ್ ಉಪವಾಸ ಒನ್ಸ್ ಇನ್ 15 days. ಅದಕ್ಕೆ ಏಕಾದಶಿ ಉಪವಾಸ ಅಂತ ಇಟ್ಟಿರೋದು. ಇಟ್ ಇಸ್ ಬೋತ್ ಸ್ಪಿರಿಚುವಲ್ ಅಂಡ್ ಇಟ್ ಇಸ್ ಈವನ್ health wise it is good for a person. The rishis has found out this formula and they given this upavasa kriya. ನೀವು ನೋಡಿ, ಪ್ರಾಣಿಗಳಿಗೆ ಆಟೋಮೆಟಿಕ್ ಆಗಿದೆ. ನಾಯಿ ಬೆಕ್ಕು ನೋಡಿ, 1 ತಿಂಗಳಿನಲ್ಲಿ 1 ದಿವಸ ಅವರು ಏನು ತಿನ್ನಲ್ಲ. ಅವ್ರು ಹೋಗಿ ಹುಲ್ಲನ್ನ ತಿಂತಾರೆ, ಆಮೇಲೆ ಕಕ್ಕುತ್ತಾರೆ ಅದನ್ನ. ದೇ ಕ್ಲೆನ್ಸ್ ದೇರ್ ಸ್ಟಮಕ್ ಬೈ ದಟ್.
ಸೊ ನೀವು ಉಪ ಅಂದ್ರೆ ದ ಅದರ್, ವಾಸ ಅಂದ್ರೆ ದ ಅದರ್ ಕೈಂಡ್ ಆಫ್ ಲಿವಿಂಗ್. ಸೊ ಯು ಲಿವ್ ವಿತೌಟ್ ಟೇಕಿಂಗ್ ಎನಿ intake. That will cleanse the stomach once in 15 days. ಓಕೆ ಅಣ್ಣ. ಅಣ್ಣ ಈಗ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅದು ಡಾನ್ ಆಫ್ ದ ಗೋಲ್ಡನ್ ಏಜ್. And also divinity wise you will progress, ಓಕೆ, ಧನ್ಯವಾದಗಳಣ್ಣ. because ಅಣ್ಣ avattu you will not be taking any food, so your arishad vargas will be under your control, your senses will be under your control, so you will concentrate on divinity on that day completely. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಹೇಳಿ. ಓಕೆ ಅಣ್ಣ, ಅವಾಗ್ಲೇ ಅವ್ರು ಕೇಳಿದ್ರಲ್ವಾ, ಅದು ಬುಕ್ ಹೆಸರು ಡಾನ್ ಆಫ್ ದ ಗೋಲ್ಡನ್ ಏಜ್ ಬುಕ್ ಅಂತ ಡೌನ್ಲೋಡ್ ಮಾಡಿದೀವಲ್ಲ, ಅದ್ರಲ್ಲಿ ಇದೆ ಅಂತ ಅವ್ರು ಕೇಳ್ತಾ ಇದಾರೆ ಅಣ್ಣ. Wait, Amma, I want to know the author's name, which is more important. ಓಕೆ, ಶ್ರೀಪ್ರಿಯಾ ಅಕ್ಕ, ದಯವಿಟ್ಟು ಆಥರ್ ನೇಮ್ ನ ಪ್ರೊವೈಡ್ ಮಾಡಿ ಅಕ್ಕ, ಸೊ ದಟ್ ಅಣ್ಣ ಏನಾದ್ರು ಹೇಳಲಿಕ್ಕೆ ಅನುಕೂಲ ಆಗತ್ತೆ. ಥ್ಯಾಂಕ್ ಯು ಅಕ್ಕ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ, ಯಾರಾದ್ರೂ ಪ್ರಶ್ನೆಗಳು ಕೇಳೋರಿದ್ರೆ ದಯವಿಟ್ಟು ಕೈ ಎತ್ತಿ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಅಣ್ಣ, ನಮಗೆ ಲೇಟ್ ಆಗಿ ಗುರು ಅಮರ ಸಿಕ್ಕಿದ್ದಾರೆ, ಹಾಗಾಗಿ ಈಗ ಆಧ್ಯಾತ್ಮ ಸಾಧನೆ ಇವಾಗ ಶುರು ಮಾಡಿದ್ದೇವೆ. ನಾವು ಆದಷ್ಟು ಸಾಧನೆ ಹೆಚ್ಚು ಸಮಯ ನೀಡಿದರೆ ಸಾಧನೆಯ ಗುರಿ ಬೇಗ ಮುಟ್ಟಬಹುದಾ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಅವರವರು ಕರ್ಮ ಅನುಸಾರ ಅವರವರು ಗುರು ಅಮರ ಅವರು ಸೆಲೆಕ್ಟ್ ಮಾಡಿದ್ದಾರೆ ಬೈ ಹಿಸ್ ವಿಲ್. ಸೊ ಅದ್ರ ಬಗ್ಗೆ ಯಾರು ಚಿಂತೆ ಪಡಬೇಡಿ, ಬೆಟರ್ ನಾಟ್ ಲೇಟ್ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಕಮ್ ಅಂಡ್ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ. ನೀವು ಅದನ್ನ ಹಿಡ್ಕೊಂಡು ಅನ್ಕಂಡೀಷನಲ್ ಆಗಿ ಗುರು ಅಮರ ಅವ್ರಿಗೆ ಶರಣ ಮಾಡ್ಬಿಟ್ಟು ಏಕಾಗ್ರತೆ, ಶ್ರದ್ಧೆ, ಭಕ್ತಿಯಿಂದ ಅವ್ರು ಏನ್ ಹೇಳಿದಾರೋ ಅದನ್ನ ಆಚರಿಸಿ ಎಷ್ಟು ಕಾಲ ನೀವು ಕಳ್ದಿದ್ದೀರೋ that will be made up of it. Don't worry about it. If you accept him completely, he will make good of the absence which have gone in your previous years. ಓಕೆ ಅಣ್ಣ, ಧನ್ಯವಾದಗಳಣ್ಣ. ಅಣ್ಣ, ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಓಕೆ ಅಣ್ಣ, ಅವ್ರದ್ದು ಆಥರ್ ಹೆಸರು ಶಿವಾನಂದ ಭಾರತಿ. Shivananda Bharati is none other than my close friend, whom I refer as Anand every time. We both were together with Amara for 8 years. We both joined together and we were with him together all the while. And he has written the book. Whatever he has written, it is a fact. ಓಕೆ, It is from the rishis. It is from the rishis which he got the knowledge and he has written it. ಓಕೆ ಅಣ್ಣ, ಇವರ ಸ್ಪೆಸಿಫಿಕ್ ಪ್ರಶ್ನೆ ಆಗಿತ್ತು, ಸೆಲ್ಫ್ ಸಸ್ಟೈನಿಂಗ್ ಕಮ್ಯುನಿಟೀಸ್ ಬಿಲ್ಡ್ ಮಾಡ್ಬೇಕಾಗತ್ತೆ ಅಂತ ಆ ಬುಕ್ ನಲ್ಲಿ ಮೆನ್ಷನ್ ಇದೆಯಂತೆ. ಅದ್ರ ಬಗ್ಗೆ ಹೌದು, ಅವ್ರಿಗೆ ಸ್ವಲ್ಪ ತಿಳಿಸಿಕೊಡಿ ಅಂತ. ಹೌದಮ್ಮ, ಅದೇನಾಗ್ತದೆ ಅಂದ್ರೆ ಇವಾಗ ಮಾರ್ಚ್ 2025 ಆದ್ಮೇಲೆ when Shani traverses from Kumbha to Meena, the third world war will start, wherein lot of catastrophe will be there, destruction will be there, both on the material side, on the geographical side only. Out of the 800 million population, only 10% will live. So these 10% who are living, they have to create their own communities. That is the meaning of it. Artha aita? Those who live through this catastrophe, they have to, from the scrap, they have to start building the civilization and society. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ವಿಚಾರ, ಒಬ್ರು ಪ್ರಶ್ನೆ ಇದೆ. ನಮಸ್ಕಾರ ಅಣ್ಣ, ವಿಷ್ಣು ಧಾಮದಲ್ಲಿ ಒಬ್ರು ಯೋಗಿ ಇದ್ದಾರೆ ಅಂತ ಹೇಳ್ತಾ ಇರ್ತೀರಾ, ಅವರು ಎಲ್ಲಾದ್ರೂ ನೋಡ್ಬೋದಾ ನಾವು? ಅವರನ್ನ ಎಲ್ಲರೂ ನೋಡ್ಬಹುದು ಅಂತ ಹೇಳಿದ್ರಲ್ವಾ, ಯಾವ ಲೊಕೇಶನ್ ಅಲ್ಲಿ ನಾವು ನೋಡ್ಬೋದು, ಯಾವ ಊರಲ್ಲಿ ನೋಡ್ಬೋದು ಅಂತ ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ನಾವು ಏನ್ ಹೇಳಿದೀವೋ ಅಲ್ಲಿ ಕರೆಕ್ಟ್ ಆಗಿ ಅದನ್ನ ಗಮನಿಸಬೇಕು. ಇಟ್ ಈಸ್ ವೆರಿ ಕ್ಲಿಯರ್ಲಿ ಸೆಡ್ he is living in the ದಿವ್ಯಗಿರಿ ಅಂತ. ಅರ್ಥ ಆಯ್ತಾ? ಸೊ ಲೆಟ್ ದೆಮ್ ಗೋ ಥ್ರೂ ದಟ್ ಎಪಿಸೋಡ್. Prithvi has uploaded in our group. Let them go through in that group, and it has been clearly said how we can see him ಅಂತ. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ನಮ್ಮ ಪೂರ್ವಿಕರು, ಆನ್ಸಿಸ್ಟರ್ಸ್, ಅವರ ಕರ್ಮ ಕೂಡ
ನಮಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಇರುತ್ತಲ್ವಾ, ಅದನ್ನ ನಾವು ಹೇಗೆ ರಿಮೂವ್ ಮಾಡ್ಬೋದು, ಹೇಗೆ ತೆಗಿಬಹುದು ಅಂತ ಕೇಳಿದ್ದಾರೆ. ಅದನ್ನ ಗೊತ್ತಿದ್ರೆ ನಿಮ್ಗೆ ಈ ತರ ಪೂರ್ವಿಕರಿಂದ ಬಂದಿದೆ ಅಂದ್ರೆ ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ಪ್ರಾಪರ್ ಗುರುವನ್ನು ಸಿಗ್ಬೇಕು ನಿಮ್ಗೆ. ಆ ಗುರು ಮೂಲಕ ಆ ಪರಿಹಾರವನ್ನು ನೀವು ಅದನ್ನ ಕಳ್ಕೋಬಹುದು. ಅದನ್ನ ಓಕೆ, ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದೀವಿ. ಯಾರಿಗೂ ಪ್ರಶ್ನೆ ಇದ್ರೆ ಕೈಯನ್ನ ಎತ್ತಿ. ಮಹಾಲಕ್ಷ್ಮಿ ಅಕ್ಕ, ಅನ್ಮಿಟ್ ಮಾಡಿ ಅಕ್ಕ. ಅಣ್ಣ ನಮಸ್ತೆ. ನಮಸ್ಕಾರಮ್ಮ. ಅಣ್ಣ ಏನಂದ್ರೆ ಇವಾಗ ಮನೆಯಲ್ಲಿ ಮಕ್ಳು ಇರ್ತಾರಲ್ವಾ, ಅವರು ಇವಾಗ ಏನಾದ್ರು ಮಾಡ್ತಾ ಇರ್ತಾರೆ, ನಾವು ಬೈತಾ ಇರ್ತೀವಿ, ಹೊಡಿತಾ ಇರ್ತೀವಿ. ಈಗ ಅದೂನು ಒಂಥರ ಕರ್ಮ ಆಗುತ್ತಾ ಅಥವಾ ಅದು ನಮ್ಗೇನಾದ್ರು ತೊಂದ್ರೆ ಆಗುತ್ತಾ ಅಣ್ಣ ಅದ್ರಿಂದನು? ಇಲ್ಲ, ಅದು ಒಂದು ಲಿಮಿಟ್ ಇದೆ ಅಮ್ಮ. ಒಂದು ಲಿಮಿಟ್ ಮೇಲೆ ಹೋದ್ರೆ ಅವ್ರಿಗೆ ಹಿಂಸೆ ಕೊಟ್ರೆ ಅದು ಕರ್ಮ ಆಗ್ತದೆ. ಹಿಂಸೆ ಕೊಟ್ಟಿಲ್ಲ, ಅವ್ರನ್ನ ನಾವು ಬೆಳಿಯಕ್ಕೆ ಒಳ್ಳೆ ದಾರಿನಲ್ಲಿ ಬರ್ಬೇಕಂದ್ರೆ ಅದು ಕರ್ಮ ಆಗಲ್ಲ. ಅದು ಈಗ ಅಣ್ಣ ನಾವ್ ಹೇಳಲೇಬೇಕಲ್ವಾ, ಹೇಳಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಅಲ್ಲ, ಹೇಳಕ್ಕೆ ಬೇರೆ ರೀತಿಗಳಿದೆ ಅಮ್ಮ. ಆ ರೀತಿಗಳು ಹೇಳಿದ್ರೆ ಅವ್ರು ಕೇಳ್ತಾರೆ. ಅವರು ಅಣ್ಣ ಯಾವ್ದು ಅಂತ ಹೇಳ್ಬೋದಾ ಅಣ್ಣ, ನೀವ್ ಹೇಳ್ತೀರಾ? ಅಲ್ಲ, ಎಲ್ಲರಿಗೂ ಗೊತ್ತಿದೆ ಅಮ್ಮ. ಫಸ್ಟ್ ಅವ್ರಿಗೆ ಪ್ರೀತಿಯಿಂದ ಹೇಳ್ಬೇಕು, ಮಾತು ಹೇಳ್ಬೇಕು, ಪಕ್ಕದಲ್ಲಿ ಕೂರಿಸ್ಕೊಂಡು ಅಡ್ವೈಸ್ ಮಾಡ್ಬೇಕು, ಒಳ್ಳೇದು ಹೇಳ್ಬೇಕು. ಸಂಸ್ಕಾರವನ್ನು ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ಬೆಳೆಸ್ಬೇಕು. ಅವ್ರಿಗೆ ಅಡ್ವೈಸ್ ಮಾಡ್ಬೇಕು. ಈ ಕಾಲದಲ್ಲಿ ನೋಡಿ, 3 ವರ್ಷ ಆಗಿದ್ದೆ ಮೊಬೈಲ್ ತಗೊಂಡ್ಬಿಡ್ತಾರೆ ಅವರು. ಅದನ್ನ ಯು ಶುಡ್ ಎಜುಕೇಟ್. ಮೊಬೈಲ್ ನೋಡಿ ಬೇಡ ಅನ್ನಲ್ಲ, ಯು ಗಿವ್ ದೆಮ್ ಸಮ್ ಟೈಮ್. ಈ ಟೈಮ್ ನಲ್ಲಿ ನೀವು ನೋಡಿ, ಅದ್ ಆಮೇಲೆ ನೀವು ನೋಡಬಾರ್ದು. ಆ ತರ ಒಂದು ರೆಸ್ಟ್ರಿಕ್ಷನ್ ಇಟ್ಟು ಅವ್ರನ್ನ ಚಿಕ್ಕ ವಯಸ್ಸಿನಿಂದ ಕಾರ್ಟೂನ್ಸ್ ನೋಡಕ್ ಬಿಡ್ಬೇಕು. ಇಲ್ಲ ಅಂದ್ರೆ ಅದ್ನಲ್ಲಿ ಬಾಲ ಗಣೇಶ, ಬಾಲಕೃಷ್ಣ, ಬಾಲ ಹನುಮಾನು, ಈ ತರ ನಮ್ ಸನಾತನ ಧರ್ಮದ್ದು ಯಾವ್ದಾವ್ದು ಇದೆಯೋ ಅದನ್ನ ಅವ್ರಿಗೆ ಕಲ್ಕ್ಯುಲೇಟ್ ಮಾಡ್ಬೇಕು. ಅವ್ರಿಗೆ ಚಿಕ್ಕ ವಯಸ್ಸಿನಿಂದ ನಾವ್ ಹೆಂಗ್ ಬೆಳೆಸ್ತಿರೋ ಚಿಕ್ಕ ವಯಸ್ಸಿನಿಂದ ಅವ್ರು ಆ ತರ ಬೆಳಿತಾರೆ. ಅವರು ಕೆಲವು ಸಮಯದಲ್ಲಿ ಹಠ ಇಟ್ಟು ಹೋಗ್ತಾರೆ. ಆ ಸಮಯದಲ್ಲಿ ನಾವು ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಅವ್ರನ್ನ ನಮ್ ದಾರಿಗೆ ತರ್ಬೇಕು ನಾವು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಬೇರೆ ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ. ಅರ್ಜುನ್ ಅಣ್ಣ, ಪ್ರಶ್ನೆ ಕೇಳಕ್ಕಿದ್ಯಾ? ಅನ್ಮಿಟ್ ಮಾಡಿ ಅಣ್ಣ. ಸರ್ ನಮಸ್ತೆ. ಇದು ಬಂದ್ಬಿಟ್ಟು ತಾವು ಒಂದ್ಸರಿ ಲಾಸ್ಟ್ ವೀಕ್ ಸತ್ಸಂಗದಲ್ಲಿ ಹೇಳಿದ್ರಿ, ಇದು ಮನೋವತಿನಲ್ಲಿ ಒಬ್ರು ಫೇಮಸ್ ಫ್ರೀಡಮ್ ಫೈಟರ್ ಒಬ್ರು, ಅವ್ರ ಕರ್ಣನ ಅವತಾರ ಅಂತ. ಇವತ್ತು ಫೇಮಸ್ ಫ್ರೀಡಮ್ ಫೈಟರ್ ಒಬ್ರು, ಹೆಸರು ಸ್ವಲ್ಪ ಓಪನ್ ಆಗಿ ಹೇಳೋದ್ ಬೇಡ. ಹೌದು, ಅವರು ಕರ್ಣನ ಅವತಾರ ಅಂತ. ಅದೇ ಇವರು ಸುಭಾಷ್ ಚಂದ್ರ ಬೋಸ್. ಹೌದು ಸರ್. ಅದು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಪ್ಲಾಟ್ಫಾರ್ಮ್ ನಲ್ಲಿ ಅವರೆಲ್ಲ ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ಅವ್ರು ಬದುಕಿದ್ದಾರೆ, ಅವ್ರು ಒಂಥರ ಆಧ್ಯಾತ್ಮದ ಕಡೆ ಹೋಗಿದ್ದಾರೆ, ಫ್ರೀಡಮ್ ಫೈಟರ್ ಆಗಿ ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದ್ ನಿಜಾನ? ಅದು ನಮ್ಗೆ ಗೊತ್ತಿಲ್ಲ ನೋಡಿ. ನಮ್ ಗುರುಗಳು ಏನ್ ಹೇಳಿದಾರೋ ಅದನ್ನ ನಾನು ಹೇಳಿದ್ದೀನಿ ಅಷ್ಟೇ. ದಟ್ ಈಸ್ ಮೈ ಲಿಮಿಟ್. ಬಿಯಾಂಡ್ ದಟ್ ಐ ಕ್ಯಾನಾಟ್ ಟಾಕ್ ಎನಿಥಿಂಗ್. ಓಕೆ ಫೈನ್. ಧನ್ಯವಾದಗಳು. ನಮಸ್ಕಾರ. ನಾಗರತ್ನ ದಿನೇಶ್ ಅಕ್ಕ, ಅನ್ಮಿಟ್ ಮಾಡಿ ಅಕ್ಕ. ನಮಸ್ಕಾರ ಅಮ್ಮ. ನಮಸ್ಕಾರ ಅಣ್ಣ. ಅಣ್ಣ ನಂದೊಂದು ಪ್ರಶ್ನೆ ಅಣ್ಣ. ಈ ತಿಂಗಳು ನಾವು ಹುಣ್ಣಿಮೆಗೆ ಒಬ್ಬೊಬ್ರು ಮನೇಲಿ ಲಲಿತ ಪಾರಾಯಣ ಮಾಡ್ತೀವಣ್ಣ. ಅದ್ರಲ್ಲಿ ಜೀವಂತ ಲಲಿತರು ಅಂತ ಒಂದಿಬ್ರು ಕರ್ಸಿದ್ವಿ ಅಣ್ಣ ಹೋದ ತಿಂಗಳು. ಅವರಿಗೆ ಸನ್ಮಾನ ಮಾಡಿ ಅವ್ರ ಕೈಗೆ ಅರಿಶಿನ ಹಚ್ಚಿ, ಕಾಲ್ಗೆ ಅರಿಶಿನ ಹಚ್ಚಿ, ಅವ್ರಿಗೆ ಪೂಜೆ ಮಾಡಿ, ಅವ್ರಿಗೆ ಕಾಲಕ್ಕೆ ಬೀಳೋದು. ನೀವೊಂದ್ ಇದ್ರಲ್ಲಿ ಹೇಳಿದ್ರಿ, ಗುರುಗಳಿಗೆ ಮತ್ತೆ ತಂದೆ ತಾಯಿಗಳಿಗೆ ಬಿಟ್ರೆ ಇನ್ಯಾರ ಕಾಲ್ಗೂ ಬೀಳ್ಬಾರ್ದು ಅಂತ. ಸೊ ಇದು ಎಷ್ಟು ಸರಿ? ಅಲ್ಲ, ನೀವು ನೋಡಿ ಇದು ಅವ್ರನ್ನ ಲಲಿತಾ ಸಹಸ್ರನಾಮ ಮಾಡಿದ್ಮೇಲೆ ನೀವು ಅವ್ರನ್ನ ಆ ಡಿವೈನ್ ಮದರ್ ಅಂತ ಭಾವಿಸಿ ನೀವು ಮಾಡಿದ್ರೆ ನಿಮ್ಗೆ ಆ ಕರ್ಮ ಬರಲ್ಲ. ಆ ತಾಯಿ ತಗೊಳ್ತಾಳೆ. ಆ ಭಾವನೆಯಿಂದ ಅವ್ರಿಗೆ ಅರ್ಶನ ಇದು ಮಾಡುವಾಗ ನೀವು ಆದಿಶಕ್ತಿ ಪಾರ್ವತಿ ಮಾತೆಗೆ, ನೀವು ದೇವಿಗೆ ನೀವು ಕಾಲಿಗೆ ನೀವು ಅರ್ಶನ ಕುಂಕುಮ ಇಡಂಗೆ ಆ ಭಾವನೆಯಿಂದ ಮಾಡಿದ್ರೆ ನಿಮ್ಗೆ ಯಾವ ನೆಗೆಟಿವ್ ನಿಮ್ಗೆ ಅಂಟಲ್ಲ. ಕಾರಣ ಎಲ್ಲದಕ್ಕೂ
ಹಾ ಹಾ ಅಣ್ಣ ಇನ್ನೊಂದು ಅಲ್ಲಿ ಪೂರ್ಣ ಪೂಜೆ ಆದ್ಮೇಲೆ 2-3 ಜನ ಲಲಿತಾಂಬೆ ನಮ್ಮ ಮೇಲ್ ಬಂತು ಅಂದ್ಬಿಟ್ಟು ಎಲ್ಲ 2-3 ಜನ ಬಿದ್ದ್ಬಿಟ್ರು. ಅದು ಎಷ್ಟು ಸರಿ ಅಣ್ಣ? ಅದೆಷ್ಟು ಇಲ್ಲ ಇಲ್ಲಮ್ಮ, ಅದೆಲ್ಲ ಸುಳ್ಳಮ್ಮ. ಭಗವಂತ ಯಾರ ಮೇಲೆ ಬರಲ್ಲಮ್ಮ. ಅದೆಲ್ಲ ಹಾ, ಹಾ. ಏನಾಗ್ತದೆ ಅಂದ್ರೆ, ಆ ಲಲಿತಾ ಸಹಸ್ರನಾಮ ಅವ್ರು ಭಕ್ತಿ ಶ್ರದ್ಧೆಯಿಂದ ಕೇಳ್ತಾ ಇರುವಾಗ ಅವ್ರು ಏನ್ ಮಾಡ್ತಾರೆ, ಅವರು ಅಣ್ಣ ನೀವು ಮ್ಯೂಟ್ ಆಗಿದ್ದೀರಿ ಅಣ್ಣ. ಹಾ ಹಲೋ ಇದು ಟ್ರಾನ್ಸೆಂಡೆಂಟಲ್ ಪೊಸಿಷನ್ ಅಂತಾರೆ. ಹಾ ಹಾ ಹ್ಮ್ ಅದು ದೇವರು ಯಾರ ಮೇಲೆ ಬರಲ್ಲಮ್ಮ. ದೇವರು ಹಾ. ಆಲ್ರೆಡಿ ಎಲ್ಲರಲ್ಲಿ ಇದ್ದಾರೆ ಅವರು. ಅದನ್ನ ನೀವು ರಿಯಲೈಸ್ ಮಾಡ್ಬೇಕು. ಹಾ ಅಣ್ಣ ಇದು ಲಲಿತಾ ಸಹಸ್ರನಾಮ ತಿಂಗಳ ಹುಣ್ಣಿಮೆಗೆ ಮಾಡೋದು ಒಳ್ಳೇದಣ್ಣ? ಹುಣ್ಣಿಮೆಗೆ ಅದ್ ಕೇಳ್ತೀರಾ ನೀವು? ಒಂದ್ಸತಿ ಲಲಿತಾ ಸಹಸ್ರನಾಮ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು 100 times ಆಫ್ ಈಶ್ವರ ಸಹಸ್ರನಾಮ. ಅರ್ಥ ಆಯ್ತಾ? ಒಂದ್ಸತಿ ಈಶ್ವರ ಸಹಸ್ರನಾಮ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು 100 times ಆಫ್ ವಿಷ್ಣು ಸಹಸ್ರನಾಮ. ಆವಾಗ ಅಂದ್ರೆ ತಿಳ್ಕೊಳ್ಳಿ ಎಷ್ಟು ಪವಿತ್ರವಾಗದು ಲಲಿತಾ ಸಹಸ್ರನಾಮ ಅಂತ. ಆಕೆನೇ ಶಿ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಡಿವಿನಿಟಿ ನಮ್ಮಲ್ಲಿ. ಆಕೆಯಿಂದನೇ ನಮ್ಗೆಲ್ಲ ಕ್ರಿಯೇಷನ್ ಬಂದಿರೋದು. ನಾನೆಲ್ಲ ನಿಮ್ ಎಪಿಸೋಡ್ ನೋಡಿ ಎಲ್ಲ ತಿಳ್ಕೊಂಡು ನೀವ್ ಹೇಳಿದ್ದು ಕೇಳಿದ್ದೆ. ಈಗ ನಾನ್ ರೀಸೆಂಟ್ ಆಗಿ ಸೇರ್ಕೊಂಡೆ ಆ ಗ್ರೂಪ್ಗೆ, ಅದಕ್ಕೆ ಕೇಳ್ದೆ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಧನ್ಯವಾದ ಅಣ್ಣ. ನೀವು ದಿನ ನೀವು ಕೇಳಿದ್ರೆ ಸಾಕು ಲಲಿತಾ ಸಹಸ್ರನಾಮ. ಹಾ 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 ಈಗ ನಾನು ಕಲ್ತ್ಕೊಳ್ಳಿ. ಹೆಂಗ್ ಕಲ್ತ್ಕೊಳ್ಳಿ ಅಂದ್ರೆ, ಅದನ್ನ ಯೂಟ್ಯೂಬ್ ನಲ್ಲಿ ನೀವು ಒಂದು ಟೈಮು ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಬಿಟ್ಟು ಕಣ್ಣು ಮುಚ್ಕೊಂಡು ಆ ತಾಯಿನ ಹೃದಯದಲ್ಲಿ ಆಹ್ವಾನ ಮಾಡ್ಕೊಂಡು ಪಿಕ್ಚರೈಸ್ ಮಾಡ್ಕೊಂಡು ನೀವು ಆನ್ ಮಾಡ್ಬಿಡಿ ಲಲಿತಾ ಸಹಸ್ರನಾಮನ. ಅದು ಶ್ರವಣ ಅಂತಾರೆ, ಕೇಳೋದು. ಶ್ರದ್ಧೆ ಭಕ್ತಿಯಿಂದ ಕೇಳಿ ನೀವು. ಈ ತರ ಭಕ್ತಿಯಿಂದ ದಿನ ನೀವು ಕೇಳಿದ್ರೆ ಅದೇ ನಿಮ್ಗೆ ಒಂದು 6 ತಿಂಗಳಲ್ಲಿ ನಿಮ್ಗೆ ಮೆಮರೈಸ್ ಆಗ್ಬಿಡ್ತದೆ. ನಾನ್ ದಿನ ದೀಪ ಹಚ್ಬಿಟ್ಟು ಸಂಜೆ ಹೊತ್ತು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಆಡ್ತೀನಿ ಅಣ್ಣ. ಎಷ್ಟು ಬರುತ್ತೋ ಅಷ್ಟು ಆಡ್ತೀನಿ. ಅಷ್ಟು ಸರಿಯಾಗಿ ಇನ್ನು ಬರಲ್ಲ. ಈಗ ಕಲ್ತ್ಕೊತಾ ಇದ್ದೆ ಅಣ್ಣ, ಅದಕ್ಕೆ ನಾವ್ ಹೇಳಿದ್ದು ನೀವು ಕೇಳಿ ಫಸ್ಟ್. ಫುಲ್ ಕೇಳಿ. ಫಸ್ಟ್ ಒಂದು 6 ತಿಂಗಳು ಕೇಳಿ. ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಅದು ಇದು ಮೆಮರೈಸ್ ಆಗ್ಬಿಡ್ತದೆ. ಶ್ರದ್ಧೆಯಿಂದ ಕೇಳಿ, ಶ್ರದ್ಧೆಯಿಂದ ಕೇಳಿ, ಹೃದಯದಿಂದ ಕೇಳಿ. ಆ ತಾಯಿ ಕಮಲ ಪಾದವನ್ನು ನೀವು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ ಆ ಸಮಯದಲ್ಲಿ. ಅಷ್ಟೇ ಸಾಕು. ಅಣ್ಣ ಆಯ್ತಣ್ಣ. ಓಕೆ ಅಣ್ಣ, ಧನ್ಯವಾದ ಅಣ್ಣ. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಅಣ್ಣ ಒಂದ್ ಪ್ರಶ್ನೆ ಬಂದಿದೆ. ನಮಸ್ಕಾರ ಸತೀಶ್ ಅಣ್ಣ. ಪತಿ ಪತ್ನಿ ಇಬ್ರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಮಾನ ರೀತಿಯಲ್ಲಿ ಹೋಗೋಕೆ ಆಗದೆ ಇದ್ರೆ ಏನು ಮಾಡ್ಬೇಕು? ಅವರು ಆಧ್ಯಾತ್ಮ ಅರ್ಥ ಮಾಡ್ಕೊಳ್ಳಲ್ಲ, ಇದು ಅವರ ಕರ್ಮನ ಅಂತ ಕೇಳಿದ್ದಾರೆ. ಅಲ್ಲ, ಸಮಾನವಾಗಿ ಹೋಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ಫೋರ್ಸ್ ಮಾಡಬಾರ್ದು. ಯಾರು ಒಬ್ಬರವ್ದು ಅದ್ನಲ್ಲಿ ಆಧ್ಯಾತ್ಮಿಕ ಆಚರಿಸ್ತಾ ಇದ್ರೆ ಅವರು ಸೈಲೆಂಟ್ ಆಗಿ ಇಂಡಿವಿಜುವಲ್ ಆಗಿ ಸೀಕ್ರೆಟ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅವರು ಚೇಂಜ್ ಆಗ್ತಾ ಆಗ್ತಾ ಅದನ್ನ ಇನ್ನೊಬ್ರು ನೋಡಿ ಅದನ್ನ ತಿಳ್ಕೊಂಡು ಅವರು ಇನ್ ಪೀರಿಯಡ್ ಆಫ್ ಟೈಮ್ ಅವರು ಚೇಂಜ್ ಆಗ್ತಾರೆ. ಅವರು ನಾವು ಇನ್ನೊಬ್ಬರನ್ನ ಫೋರ್ಸ್ ಮಾಡಬಾರ್ದು ಸ್ಪಿರಿಚುವಲಿಸಮ್ ನಲ್ಲಿ. ಓಕೆ, ಧನ್ಯವಾದಗಳು ಅಣ್ಣ. ಇವಾಗ ಗ್ಯಾಲರಿ ಮೋಡಿಗೆ ಹೋಗೋಣ. ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ಯಾ? ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ಯಾ? ಕೈಯನ್ನೆತ್ತೋರಿದ್ರೆ ದಯವಿಟ್ಟು ನೋಡಿ. ಯಾರೋ ಪ್ರಶ್ನೆ ಕೇಳಿದ್ದಾರೆ, ಹನುಮಾನ್ ಚಾಲಿಸ ಪೀರಿಯಡ್ಸ್ ನಲ್ಲಿ ಹೇಳ್ಬೋದಂತ. ಹೇಳಲೇಬಾರ್ದು. ಒಂದ್ ನಿಮಿಷ ಅಣ್ಣ, ನೋಡ್ತಾ ಇದ್ದೀನಿ. ಈಗ ಪ್ರಶ್ನೆ ಬಂದಿದೆ ಸುಷ್ಮಿತಾ ಅಕ್ಕ ಅವರಿಂದ. ನಮಸ್ತೆ ಸರ್, ಹನುಮಾನ್ ಚಾಲಿಸ ನ ಹೆಣ್ಮಕ್ಳು ಪೀರಿಯಡ್ ಟೈಮಲ್ಲಿ ಹೇಳ್ಬೋದಾ ಅಂತ ಕೇಳಿದ್ದಾರೆ. ಅಲ್ಲ, ಓದ್ಬೋದಾ ಅಂತ ಕೇಳಿದ್ದಾರೆ. ಇಲ್ಲ, ಓದಬಹುದಿಲ್ಲ, ಓದಬಾರ್ದು, ಕೇಳಲೂಬಾರ್ದು. ಸೈಲೆಂಟ್ ಆಗಿ ಆ ಸಮಯದಲ್ಲಿ ರಾಮ ರಾಮ ಇಲ್ಲ ಅಮರ ಅಮರ ಅಂತ ಜಪ ಮಾಡಿದ್ರೆ ಸಾಕು. ಓಕೆ, ಧನ್ಯವಾದಗಳು ಅಣ್ಣ.
ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆಯನ್ನು ಕೇಳೋದಿದ್ಯಾ? ಓಕೆ ಅಣ್ಣ, ಒಬ್ರು ಅವ್ರ ಅನುಭವನ ಹೇಳಿದ್ದಾರೆ, ನಾನು ಓದಿ ಹೇಳ್ತೀನಿ ಅಣ್ಣ. ನಮಸ್ತೆ ಸರ್. After seeing Deepam, when I close my eyes, a white spot of light is visible. Is it due to age or due to spirituality ಅಂತ ಕೇಳಿದ್ದಾರೆ ಅಣ್ಣ. It is due to your bhakti and spirituality and your sadhana. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಮತ್ತೆ ಇನ್ನೊಂದು ಪ್ರಶ್ನೆ ಬಂದಿದೆ, ಅದನ್ನ ಕೇಳ್ಬಿಡ್ತೀನಿ. ಶಿವಾನಂದ ಭಾರತಿ ಮತ್ತೆ ನೀವು ಈ ತರ ಅಮರ ಗುರುಗಳನ್ನ ನೋಡಿರೋರು ಈಗ ಯಾರಾದ್ರೂ ನಮ್ಮ ಮನವತೆಯಲ್ಲಿ ಇದಾರ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಇಬ್ಬರು ಇದಾರಮ್ಮ. ಶೇಷಿ ಶರ್ಮಾ ಅಂತ ಒಬ್ರು, ಶಿವಾನಂದ ಅಂತ ಒಬ್ರು, ಆಮೇಲೆ ರಮೇಶ್ ಮೂರ್ತಿ ಅಂತ ಇಬ್ರು, ಆಮೇಲೆ ಡಾಕ್ಟರ್ ರಾಮಪ್ರಿಯ. ಇವರೇ ಇರೋದು ಇವಾಗ ಮನೋತಿನಲ್ಲಿ. ಓಕೆ ಅಕ್ಕ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದೀನಿ ಅನ್ಕೋತೀನಿ. ಓಕೆ, ಇನ್ನೊಂದು ಪ್ರಶ್ನೆ ಇದೆ, ಓದಿ ಹೇಳ್ತೀನಿ. ಅದು ಐ ಡೋಂಟ್ ನೋ ವೆದರ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಅಣ್ಣ. ಬಟ್ ದೇರ್ ಇಸ್ ಎ ಡಿಫರೆನ್ಸ್ ಪವಿತ್ರ, ದೇರ್ ಇಸ್ ಎ ಡಿಫರೆನ್ಸ್. ನಾನು ಶಿವಾನಂದ ಭಾರತಿ ಇದ್ದಿದ್ದು ಒಂದು ಕಾಲ, ಅವ್ರ ಹತ್ರ ಹೆಂಗೆ ಇದ್ವೋ, ದಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ವಾಟ್ ದೀಸ್ ಪೀಪಲ್ ಹ್ಯಾವ್ ಲಿವ್. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ವಿಷಯ ಇದೆ ಅಣ್ಣ, ಇಟ್ಸ್ ರಿಲೇಟೆಡ್ ಟು ಅವರ್ ಗೋತ್ರ sages are saptarishis only, or our rishis are also indicate to our own gotras? This question is little confusing. ಮನು ಅಣ್ಣ, ನೀವು ಅನ್ಮ್ಯೂಟ್ ಆದ್ರೂ ಮಾಡಿ ಮಾತಾಡಿ, ಇಲ್ಲದಿದ್ರೆ ಸ್ವಲ್ಪ ಇದನ್ನ ಡೀಟೇಲ್ ಆಗಿ ತಿಳಿಸಿ ಅಣ್ಣ. ಇಲ್ಲ, ಪವಿತ್ರ ಗೋತ್ರ has come from the Gurukula system of style from the beginning of the age of end of Satyuga and beginning of Treta Yuga. ಆವಾಗ ಗುರುಕುಲಲ್ಲಿತ್ತು. ಆ ಗುರುಕುಲ was headed by a rishi, and from that Maharishi the Gotra has come. Each Gurukula had a Maharishi. Vashishta, Bharadwaja, Vishwamitra, Angirasa, Pulastya, Pulahu. There are so many rishis and so many Gurukulas were there over a period of time in all these years. So each rishis ಅವ್ರ ಹತ್ರದಿಂದ ಗೋತ್ರ ಬಂದಿದೆ, ಅದೇ ಲೀನೇಜ್, ಅದೇ ಬಂದು ಜೆನೆಟಿಕಲ್ ಜೀನಿಯಾಲಜಿ ಬಂದಿರೋದು. ಯಾರಿಗೆ ಗೋತ್ರ ಗೊತ್ತಿಲ್ವೋ, ಕೆಲವರೆಲ್ಲ ಏನ್ ಮಾಡ್ತಾರೆ, ಶಿವಗೋತ್ರ ವಿಷ್ಣು ಗೋತ್ರ ಅಂತಾರೆ. ಅದು ತಪ್ಪು. ಅದು ಯಾರು ಗೋತ್ರ ಗೊತ್ತಿಲ್ವೋ, ದೇ ಕ್ಯಾನ್ ಸೇ ದೇ ಆರ್ ಫ್ರಮ್ ಕಶ್ಯಪ ಗೋತ್ರ, ಬಿಕಾಸ್ ಕಶ್ಯಪ ಮಹರ್ಷಿ is the father of all the rishis. From him only generated all the creation. ಓಕೆ, ಧನ್ಯವಾದಗಳಣ್ಣ. ರಾಜಶೇಖರ ಬಸಪ್ಪ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ. ರಾಜಶೇಖರ ಬಸಪ್ಪ ಅಣ್ಣ, ಅನ್ಮ್ಯೂಟ್ ಮಾಡಿ. ವಿನಯ್ ನಾಲಿಗೆ ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ಹಲೋ ಸತೀಶಣ್ಣ, ನಮಸ್ತೆ. ನಮಸ್ತೆಪ್ಪ. ಸತೀಶಣ್ಣ, ಅದೇ ಈ ಹಿಂದೆ ಕ್ವಶನ್ ಸಂಬಂಧಪಟ್ಟಿದ್ದು, ಈ ಗೋತ್ರ ಇವಾಗ ನಮ್ದು ಕಶ್ಯಪ ಗೋತ್ರ ಆದ್ರೆ ನಾವು ಋಷಿ ಆಯ್ಕೆ ಮಾಡೋ ಋಷಿಗೂ ಅದಕ್ಕೂ ಏನು ಸಂಬಂಧ ಇರಲ್ಲ ಸತೀಶಣ್ಣ? ಋಷಿ ಆಯ್ಕೆ ಮಾಡ್ರಿ? ಇಲ್ಲ, ಬೇಕಾಗಿಲ್ಲ. ಯು ಕ್ಯಾನ್ ಚೂಸ್ ಎನಿ ರಿಷಿ ಆಫ್ ಯುವರ್ ಚಾಯ್ಸ್. ಸೊ ಅದೇ ಅವ್ರೇನೋ ಮಾಡ್ಕೊಂತ ಏನಿದಾರ? ಇಲ್ಲ, ಅವರೆಲ್ಲ ಏನು ಈ ತರ ಅನ್ಕೊಳ್ಳಲ್ಲ. ದೇ ಆರ್ ಇನ್ ಡಿಫರೆಂಟ್ ಲೆವೆಲ್. ದೇ ಆರ್ ಓಕೆ ಸತೀಶಣ್ಣ, ಆಯ್ತು, ಥ್ಯಾಂಕ್ ಯು. ಸರಿ. ರಾಜಶೇಖರ ಬಸಪ್ಪ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ಕಾರ. ನಮಸ್ಕಾರ, ಹೇಳಿ. ಆಕ್ಚುಲಿ ಈಗ ಈ ಕಾರ್ಯ ಅಂತಾರಲ್ಲ, ತಿಥಿ ಆಗಿರೋದು ತೀರೋದ್ರ ಮೇಲೆ 11 ದಿವಸದ ಊಟ ಅದೆಲ್ಲ ಮಾಡ್ತಾ ಇರ್ತಾರಲ್ವಾ, ನಾವು ಕುಟುಂಬದಲ್ಲಿ ಭಾಗವಹಿಸ್ತೀರಿ, ಅಲ್ಲಿ ಊಟ ಎಲ್ಲ ಮಾಡ್ಬೋದಣ್ಣ ನಾವು? ಸಾಧ್ಯ ಅಷ್ಟು ಅವಾಯ್ಡ್ ಮಾಡಿ. ತುಂಬಾ ಕ್ಲೋಸ್ ಇದ್ರೆ ನೀವು ಹೋಗಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಊಟ ಮಾಡಿ. ಇಲ್ಲ ಅಂದ್ರೆ ಶಾಸ್ತ್ರಕ್ಕೆ ಹೋಗ್ಬಿಟ್ಟು ತಲೆ ತೋರಿಸ್ಬಿಟ್ಟು ಬಂದ್ಬಿಡಿ ನೀವು. ಅದೇನಾ, ನಮ್ಮ ಸಂಬಂಧಿಕರು ಇರ್ತಾರೆ, ಸೋದರ ಮಾವ ಇರ್ತಾರೆ. ಅದೇನಾ ನಾನು ಹೇಳ್ತೀನಲ್ಲ, ಅರ್ಥ ಮಾಡ್ಕೊಳ್ಳಿ. ತುಂಬಾ ಕ್ಲೋಸ್ ಇದ್ರೆ, ಪರಿಸ್ಥಿತಿ ಹೋಗ್ಲೇಬೇಕಂತ ಇದ್ರೆ ಹೋಗಿ ಊಟ ಮಾಡಕ್ ಮುಂಚೆ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಊಟ ಮಾಡಿ. ಇಲ್ಲ ಅಂದ್ರೆ ಹೋಗ್ಬಿಟ್ಟು ತಲೆ ತೋರಿಸ್ಬಿಟ್ಟು ನಮಸ್ಕಾರ ಹೇಳ್ಬಿಟ್ಟು ಬಂದ್ಬಿಡಿ.
ಊಟಕ್ಕೆ ಕೂತ್ಕೋಬೇಡಿ. ಸರಿ ಸರಿ ಥ್ಯಾಂಕ್ಸ್ ಹಾ, ಮನು ನಮಸ್ಕಾರ. ಅಣ್ಣ, ನಮಸ್ಕಾರ. ಕೃಷ್ಣಾರ್ಪಣ. ಮನು ಅಣ್ಣ ಅನ್ಮ್ಯೂಟ್ ಮಾಡಿ. ಮನು ಅಣ್ಣ, ನಮಸ್ಕಾರ ಅಣ್ಣ, ನನ್ನ ಹೆಸರು ಮನು ಅಂತ. ಹೇಳಿಪ್ಪ. ಸರ್, ಇವಾಗ ನೀವು ಸಪ್ತಋಷಿಗಳ ಬಗ್ಗೆ ಹೇಳಿದ್ರಿ, ಆದ್ರೆ ನಮ್ ತಂದೆಯವರಿಂದ ತಿಳಿದ ಪ್ರಕಾರ ನಮ್ ಗೋತ್ರಗಳು ಬ್ಯಾರೆ ಇದಾವ್ರಿ ಇಲ್ಲಿ. ಅವರು ಏನೋ ನೋಡಿ, ಸಪ್ತ ಋಷಿಗಳು ಬೇರೆ, ದೇರ್ ಆರ್ ಸೋ ಮೆನಿ ಋಷಿಸ್, ಥೌಸಂಡ್ಸ್ ಆಫ್ ಋಷಿಸ್ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಎಷ್ಟೋ ಋಷಿಗಳಿದ್ದಾರೆ. ಅವ್ರ ಹತ್ರದಿಂದ ಗೋತ್ರ ಬಂದಿರ್ತದೆ. ಸಪ್ತ ಋಷಿಗಳಿಂದ ಮಾತ್ರ ಗೋತ್ರ ಇಲ್ಲ. ಸಪ್ತ ಋಷಿಗಳು ಬಿಟ್ಟು ದೇರ್ ಆರ್ ಸೋ ಮೆನಿ ಅದರ್ ಋಷಿಸ್, ಹಂಡ್ರೆಡ್ಸ್ ಆಫ್ ಋಷಿಸ್ ಆರ್ ದೇರ್. ಹೌದಣ್ಣ, ಓಕೆ, ಥ್ಯಾಂಕ್ಸ್ ಅಣ್ಣ. ಅದೇ ಕನ್ಫ್ಯೂಸ್ ಇತ್ತು ನಮ್ಗೆ. ಥ್ಯಾಂಕ್ಸ್ ಅಣ್ಣ. ಇಲ್ಲ 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 ಇಲ್ಲ. ಮಂಜುನಾಥ್ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ. ವಿ ಹ್ಯಾವ್ ವೆರಿ ಲೆಸ್ ಟೈಮ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಸರ್ ನಮಸ್ತೆ ಸತೀಶ್ ಅಣ್ಣ. ಹೇಳಪ್ಪ. ಸತೀಶ್ ಅಣ್ಣ, ನಮ್ಗೆ ನಂದು ಹುಟ್ಟಿದ ದಿನಾಂಕ ಮತ್ತೆ ಇದೆಲ್ಲ ಸರಿಯಾಗಿ ತೆಗ್ದಿಟ್ಟಿಲ್ಲ ತಂದೆ ತಾಯಿ. ಈಗ ನಮ್ದು ನಕ್ಷತ್ರ ಅಥವಾ ನಮ್ದು ಇದ್ರ ಬಗ್ಗೆ ನಾವ್ ಹೇಗೆ ತಿಳ್ಕೊಳ್ಬಹುದು ಸತೀಶ್ ಅಣ್ಣ? ಅಥವಾ ಅದು ತುಂಬಾ ಕಷ್ಟಪ್ಪ. ಟೈಮು, ಪ್ಲೇಸು, ಡೇಟ್ ಗೊತ್ತಿಲ್ಲ ಅಂದ್ರೆ ಏನು ಮಾಡ. ಶಿವ ಪ್ಲೇಸ್ ಅಂತ ಏನ್ ಮಾಡಿ, ಡೇಟ್ ಮತ್ತೆ ಡೇಟ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇದೆರಡು ಬೇಕೇ ಬೇಕು. ಈಗ ನಾವು ಪೂಜೆಗೆಲ್ಲ ಹೋಗ್ತೇವಲ್ಲ ಸತೀಶ್ ಅಣ್ಣ, ಅಲ್ಲಿ ನಿಮ್ಮ ನಕ್ಷತ್ರ ಹೇಳಿ, ನಿಮ್ಮ ರಾಶಿ ಏನು ಹೇಳಿ ಬೇಡ, ಅಂತ. ಸುಮ್ನೆ ನೀವು ಕಶ್ಯಪ ಗೋತ್ರ ಅಂತ ಹೇಳಿ ಅಷ್ಟೇ ಮುಗಿಸ್ಕೊಂಡ್ ಬಂದ್ಬಿಡಿ. ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡಿ. ಆಯ್ತು ಸತೀಶ್ ಅಣ್ಣ, ಮತ್ತೆ ರುದ್ರಾಕ್ಷಿ ಹಾಕೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ರುದ್ರಾಕ್ಷಿ ಅಲ್ಲ, ಅದು wearing ಮಾಡೋದು. ಹೇಳಿದೀವಲ್ಲಪ್ಪ ಎಲ್ಲರಿಗೆ. ನಿಮ್ಗೆ ಮನೋವತ್ತಿನಲ್ಲಿ ಹಾ. ಕೊಡ್ತೀವಲ್ಲ ರುದ್ರಾಕ್ಷ, ಅದನ್ನ ಹೆಂಗೆ ತಗೋಬೇಕಂತ ಪ್ರೊಸೀಜರ್ ಹೇಳಿದ್ವಿ. ದಯವಿಟ್ಟು ಅದನ್ನ ಆಚರಿಸಿ. ಅದನ್ನ ಟೈಮ್ ಆಯ್ತು. ಕಡಿಮೆ ಇದೆ, ಅದು ಫುಲ್ ಡೀಟೇಲ್ ನಾನು ಇವಾಗ ಹೇಳಕ್ ಆಗಲ್ಲ. ಆಯ್ತು ಸತೀಶ್ ಅಣ್ಣ, ಧನ್ಯವಾದಗಳು. ನಾಳೆ ಬನ್ನಿ ಮನೋವತ್ತಿಗೆ, ತಿಳ್ಕೊಳ್ಳಿ ಡೀಟೇಲ್ ಆಗಿ. ಹಾ ಸತೀಶ್ ಅಣ್ಣ, ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಣ್ಣ, ಕುಜದೋಷ್ ಬಗ್ಗೆ ಒಂದ್ ಪ್ರಶ್ನೆ ಇದೆ, ಅದನ್ನ ಮುಂದಿನ ವಾರ ಕೇಳ್ತೇನೆ. ಈಗ ಲೆಸ್ ದ್ಯಾನ್ 1 ಆಯ್ತು. ಮಿನಿಟ್ ಎಲ್ಲಾ ಪ್ರಶ್ನೆಗಳನ್ನ ಉತ್ತರ ಹೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಣ್ಣ. ಹಾಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ನಮಸ್ತೆ. ಶ್ರೀ ಕೃಷ್ಣಾರ್ಪಣ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.